ಏನು ಕರ್ನಾಟಕ ಬಿಜೆಪಿಯಲ್ಲಿ ಈಗಾಗಲೇ ಏನು ಒಡೆದು ಎರಡು ತುಂಡಾಗಿ ಒಂದು ಹೋರಾಟದಲ್ಲಿ ಸಾಕಷ್ಟು ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಏನು ಇವತ್ತಿನ ದಿವಸ ಬಿ ಟೀಮ್ ಅಂತ ಗುರುತಿಸ್ಕೊಂಡಂಥವರು ಕೂಡ ಸಾಕಷ್ಟು ಬಸನಗೌಡ ಯತ್ನಾಳ್ ಅವರ ಟೀಮ್ ಜೊತೆಗೇನೆ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರು ಕೂಡ ಇವತ್ತಿನ ದಿವಸ ತೆರೆದಾಳ ಒಂದು ಪಟ್ಟಣದಲ್ಲಿಯೂ ಕೂಡ ಇವತ್ತಿನ ದಿವಸ ಈ ಒಂದು ವಕಫ್ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿದಂಥ ನಮ್ಮ ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರಿದ್ದಾರೆ. ಯಾವ ರೀತಿ ಹೋರಾಟ ನಡೆಸ್ತಾರೆ ಅನ್ನೋದನ್ನು ನೇರವಾಗಿ ಅವ್ರ ಜೊತೆ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಕೂಡ ಸಾಕಷ್ಟು ಒಂದು ರೆಬಲ್ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ಬೋದು, ಶಾಸಕರು, ಸಂಸದರು ಎಲ್ಲರೂ ಕೂಡ ಒಂದು ಹೋರಾಟ ಮಾಡ್ತಿದ್ರು ವಕಫ್ ವಿರುದ್ಧ. ಅಂದರೆ BJP ರಾಜ್ಯ ಒಂದು ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ಮಾಡ್ತಾರೆ ಅನ್ನೋಂಥ ಒಂದು ಗುಮಾನೆ ಕೂಡ ಇತ್ತು. ಆದರೂ ಕೂಡ ನೀವು ಇವತ್ತಿನ ದಿವಸ ಕಾಣಿಸ್ಕೋತಾ ಇದ್ರಿ. ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ? BJPಯ ಒಟ್ಟಾರೆ ಗುರಿ, ಸಂಕಲ್ಪ, ಉದ್ದೇಶ ಏನು? ನಮ್ಮ ರೈತರ ಭೂಮಿಯನ್ನು ಅಕ್ರಮವಾಗಿ ವಕ್ಫ್ ಅವರು ಕಬಳಿಸೋದನ್ನು ತಡಿಬೇಕು, ಆ ಗೆಜೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಿಸ್ಬೇಕು, ಈ ವಕ್ಫ್ ಕಾಯ್ದೆ ಅನ್ನೋದನ್ನು ಬರ್ಖಾಸ್ತು ಮಾಡಬೇಕು, ಇಲ್ಲ ಅದನ್ನು ತಿದ್ದುಪಡಿ ಮಾಡಿ ಅದರಿಂದ ನಮ್ಮ ರೈತರಿಗೆ ಮತ್ತು ಹಿಂದೂಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಉದ್ದೇಶ, ಗುರಿಯಾಗಿದೆ. ಇದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ತಿದ್ದುಪಡಿ ಕಾಯ್ದೆನ ತರ್ತಾ ಇದೆ. ಅದಕ್ಕೋಸ್ಕರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸ್ಥಾಪನೆ ಆಗಿದೆ. ಅವರು ಇಲ್ಲಿವರೆಗೂ ಒಂದು 20ಕ್ಕಿಂತ ಹೆಚ್ಚು ಮೀಟಿಂಗ್ಗಳು ಮಾಡಿದ್ದಾರೆ. ಈಗ ಅವರಿಗೆ ಬಜೆಟ್ ಸೆಷನ್ವರೆಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಒಂದು ಆ ಭಾಗ ಅಲ್ಲಿ ಕೇಂದ್ರದ ಹಂತದಲ್ಲಿ ಈ ಕೆಲಸ ನಡೀತಾ ಇದೆ. ರಾಜ್ಯದಲ್ಲಿ ನಮ್ಮ ರೈತರ ಭೂಮಿಯನ್ನು ರಾತ್ರೋರಾತ್ರಿ ಬಿಜಾಪುರದಲ್ಲಿ ಕಬಳಿಸಿದಾಗ ಅದರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ರು. ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವ್ರನ್ನ ಕರೆಸಿ 4 ದಿನ ಅಹೋರಾತ್ರಿ ಧರಣಿಯನ್ನು ಮಾಡಿದರು. JPC ಚೇರ್ಮನ್ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ರು. ಪ್ರಹ್ಲಾದ್ ಜೋಶಿ ಅವರು ಬಂದರು, ಅಹವಾಲನ್ನು ಕೊಟ್ಟಿದ್ದೀವಿ. ಈಗ JPC ಎದುರುಗಡೆ ಸಾಕ್ಷ್ಯವನ್ನು ಹೇಳಲಿಕ್ಕೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಯತ್ನಾಳ್ರಿಂದ ಸಾಧ್ಯವಾಯಿತು. ಇನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಇದೇ ನವಂಬರ್ 21ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರೆಸ್ ಮೀಟಿಗೆ ಕರೆ ಕೊಟ್ಟಿದ್ದರು. ಪ್ರೆಸ್ ಮೀಟನ್ನು ಮಾಡಿದ್ದೀವಿ. 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಹೋರಾಟವನ್ನು ಇಟ್ಟಿದ್ರು. ಆ ಹೋರಾಟದಲ್ಲೂ ಭಾಗಿಯಾಗಿದ್ದೀವಿ. ಒಟ್ಟಾರೆ ಇದು BJP ಕಾರ್ಯಕ್ರಮ, ನಮ್ಮ ರೈತರ ಭೂಮಿಯನ್ನು ಉಳಿಸುವಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ ಒಡಕು ಅನ್ನೋ ಪ್ರಶ್ನೆ ಬರೋದಿಲ್ಲ. ವಿಜೇಂದ್ರ ಅವರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಯತ್ನಾಳ್ ಇರ್ಬೋದು, ಅಥವಾ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರ್ಬೋದು, ನಮ್ಮ ಹಿಂದೂಗಳು ಅದರಲ್ಲೂ ಕೂಡ ರೈತರ ಭೂಮಿಯನ್ನು ಉಳಿಸಿಕೊಡುವಂಥದ್ದಕ್ಕೆ ನಾವು ಕಟಿಬದ್ಧವಾಗಿದ್ದೀವಿ. ಇದಕ್ಕೆ ಬೇರೆ ಬೇರೆ ಕಲರ್ ಕೊಡುವಂಥದ್ದು ಬೇಡ. ನಮ್ಮೆಲ್ಲರ ಗುರಿ, ಉದ್ದೇಶ ನಮ್ಮ ರೈತರ ಭೂಮಿಯನ್ನು ರಕ್ಷಣೆ ಮಾಡಿಕೊಡುವಂಥದ್ದು. ಇವತ್ತಿನ ದಿವಸ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಹೇಳಿದ್ದೇನಂತಂದರೆ, ಇಲ್ಲ ಈಗಾಗಲೇ ಯತ್ನಾಳ್ ಅವರ ಮೇಲೆ ಕೇಂದ್ರದಿಂದ ಒಂದು ಕ್ರಮ ತಗೋತಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಅನ್ನುವಂಥದ್ದು ಕೂಡ ಕೇಳಿಬಂತು. ಈ ವಿಷಯದಲ್ಲಿ ಒಂದು ವೇಳೆ ಉಚ್ಚಾಟನೆ ಮಾಡಿದರೆ ನೀವು ಹೋರಾಟ ಹೆಂಗೆ ನಡೀತೆ? ಅವರ ಒಂದು ಮುಖಂಡತ್ವದಲ್ಲಿ ನಡೀತಾ ಇದೆ. ಈಗ ಮುಂದೆ ಹೆಂಗಾಗುತ್ತೆ ಸರ್? ನೋಡಿ, ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ, ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಬಂಡಾಯ ಎದ್ದಂಥ ವ್ಯಕ್ತಿ ಯಾರು? ಗೋವಾದಲ್ಲಿ ಹೋಗ್ಬಿಟ್ಟು ಜೋಕರ್ ಥರ ಓಡೋಗಿದ್ದ ವ್ಯಕ್ತಿ ಯಾರು? ಎಲ್ಲರಿಗೂ ಕರ್ನಾಟಕ ಜನಕ್ಕೆ ಗೊತ್ತು. ಆ ವ್ಯಕ್ತಿಗೆ 3 ಕಾಸಿನ ಬೆಲೆ ಅವ್ರ ಊರಿನಲ್ಲೇ ಇಲ್ಲ. ಅವ್ರಿಗೆ ನಾವ್ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಕು? ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ಹೋಗಲ್ಲ. ಇದು BJP ಕಾರ್ಯಕ್ರಮ, ಇದೇನು ಪಕ್ಷ ವಿರೋಧಿ ಕಾರ್ಯಕ್ರಮ ಅಲ್ಲ. ಇದು ಯಾವುದೋ ವ್ಯಕ್ತಿಗಳ ವಿರುದ್ಧ ನಡೀತಾ ಇರೋದಲ್ಲ. ವಿಜೇಂದ್ರ ಅವರು ಮಾಡ್ತಾ ಇರೋವಂಥದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ರು ಮಾಡ್ತಾ ಇರೋವಂಥದ್ದು ಎಲ್ಲದೂ ಕೂಡ ವಕ್ಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದ್ರ ವಿರುದ್ಧದ ಹೋರಾಟ. ಇದರಲ್ಲಿ ವಿರೋಧಾಭಾಸ ಅಂತ ಏನಿದೆ ಹೇಳಿ? ಏನು ಕರ್ನಾಟಕ BJPಯಲ್ಲಿ ಈಗಾಗಲೇ ಏನು ಒಡೆದು ಎರಡು ತುಂಡಾಗಿ ಒಂದು ಹೋರಾಟದಲ್ಲಿ ಸಾಕಷ್ಟು ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಏನು ಇವತ್ತಿನ ದಿವಸ ಬಿ ಟೀಮ್ ಅಂತ ಗುರುತಿಸ್ಕೊಂಡಂಥವರು ಕೂಡ ಸಾಕಷ್ಟು ಬಸನಗೌಡ ಯತ್ನಾಳ್ ಅವರ ಟೀಮ್ ಜೊತೆಗೇನೆ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರು ಕೂಡ ಇವತ್ತಿನ ದಿವಸ ತೆರೆದಾಳ ಒಂದು ಪಟ್ಟಣದಲ್ಲಿಯೂ ಕೂಡ ಇವತ್ತಿನ ದಿವಸ ಈ ಒಂದು ವಕಫ್ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿದಂಥ ನಮ್ಮ ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರಿದ್ದಾರೆ. ಯಾವ ರೀತಿ ಹೋರಾಟ ನಡೆಸ್ತಾರೆ ಅನ್ನೋದನ್ನು ನೇರವಾಗಿ ಅವ್ರ ಜೊತೆ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಕೂಡ ಸಾಕಷ್ಟು ಒಂದು ರೆಬಲ್ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ಬೋದು, ಶಾಸಕರು, ಸಂಸದರು ಎಲ್ಲರೂ ಕೂಡ ಒಂದು ಹೋರಾಟ ಮಾಡ್ತಿದ್ರು ವಕಫ್ ವಿರುದ್ಧ. ಅಂದರೆ BJP ರಾಜ್ಯ ಒಂದು ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ಮಾಡ್ತಾರೆ ಅನ್ನೋಂಥ ಒಂದು ಗುಮಾನೆ ಕೂಡ ಇತ್ತು. ಆದರೂ ಕೂಡ ನೀವು ಇವತ್ತಿನ ದಿವಸ ಕಾಣಿಸ್ಕೋತಾ ಇದ್ರಿ. ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ? BJPಯ
ಒಟ್ಟಾರೆ ಗುರಿ ಸಂಕಲ್ಪ ಉದ್ದೇಶ ಏನು? ನಮ್ಮ ರೈತರ ಭೂಮಿಯನ್ನು ಅಕ್ರಮವಾಗಿ ವಕ್ಫ್ ಅವರು ಕಬಳಿಸೋದನ್ನು ತಡಿಬೇಕು, ಆ ಗೆಜೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಿಸ್ಬೇಕು, ಈ ವಕ್ಫ್ ಕಾಯ್ದೆ ಅನ್ನೋದನ್ನು ಬರ್ಖಾಸ್ತು ಮಾಡಬೇಕು, ಇಲ್ಲ ಅದನ್ನು ತಿದ್ದುಪಡಿ ಮಾಡಿ ಅದರಿಂದ ನಮ್ಮ ರೈತರಿಗೆ ಮತ್ತು ಹಿಂದೂಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಉದ್ದೇಶ ಗುರಿಯಾಗಿದೆ. ಇದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ತಿದ್ದುಪಡಿ ಕಾಯ್ದೆನ ತರ್ತಾ ಇದೆ. ಅದಕ್ಕೋಸ್ಕರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸ್ಥಾಪನೆ ಆಗಿದೆ. ಅವರು ಇಲ್ಲಿವರೆಗೂ ಒಂದು 20ಕ್ಕಿಂತ ಹೆಚ್ಚು ಮೀಟಿಂಗ್ಗಳು ಮಾಡಿದ್ದಾರೆ. ಈಗ ಅವರಿಗೆ ಬಜೆಟ್ ಸೆಷನ್ವರೆಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಒಂದು ಆ ಭಾಗ ಅಲ್ಲಿ ಕೇಂದ್ರದ ಹಂತದಲ್ಲಿ ಈ ಕೆಲಸ ನಡೀತಾ ಇದೆ. ರಾಜ್ಯದಲ್ಲಿ ನಮ್ಮ ರೈತರ ಭೂಮಿಯನ್ನು ರಾತ್ರೋರಾತ್ರಿ ಬಿಜಾಪುರದಲ್ಲಿ ಕಬಳಿಸಿದಾಗ ಅದ್ರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಬಸವನಗೌಡ ಪಾಟೀಲ್ ಯತ್ನಾಳರು. ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವ್ರನ್ನ ಕರೆಸಿ 4 ದಿನ ಅಹೋರಾತ್ರಿ ಧರಣಿಯನ್ನು ಮಾಡಿದರು. JPC ಚೇರ್ಮನ್ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ರು. ಪ್ರಹ್ಲಾದ್ ಜೋಶಿ ಅವರು ಬಂದರು, ಅಹವಾಲನ್ನು ಕೊಟ್ಟಿದ್ದೀವಿ. ಈಗ JPC ಎದುರುಗಡೆ ಸಾಕ್ಷ್ಯವನ್ನು ಹೇಳಲಿಕ್ಕೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಯತ್ನಾಳರಿಂದ ಸಾಧ್ಯವಾಯಿತು. ಇನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಇದೇ ನವಂಬರ್ 21ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರೆಸ್ ಮೀಟಿಗೆ ಕರೆ ಕೊಟ್ಟಿದ್ದರು. ಪ್ರೆಸ್ ಮೀಟನ್ನು ಮಾಡಿದ್ದೀವಿ. 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಹೋರಾಟವನ್ನು ಇಟ್ಟಿದ್ರು. ಆ ಹೋರಾಟದಲ್ಲೂ ಭಾಗಿಯಾಗಿದ್ದೀವಿ. ಒಟ್ಟಾರೆ ಇದು BJP ಕಾರ್ಯಕ್ರಮ, ನಮ್ಮ ರೈತರ ಭೂಮಿಯನ್ನು ಉಳಿಸುವಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ ಒಡಕು ಅನ್ನೋ ಪ್ರಶ್ನೆ ಬರೋದಿಲ್ಲ. ವಿಜೇಂದ್ರ ಅವರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಯತ್ನಾಳ್ ಇರ್ಬೋದು, ಅಥವಾ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರ್ಬೋದು, ನಮ್ಮ ಹಿಂದೂಗಳು ಅದರಲ್ಲೂ ಕೂಡ ರೈತರ ಭೂಮಿಯನ್ನು ಉಳಿಸಿಕೊಡುವಂಥದ್ದಕ್ಕೆ ನಾವು ಕಟಿಬದ್ಧವಾಗಿದ್ದೀವಿ. ಇದಕ್ಕೆ ಬೇರೆ ಬೇರೆ ಕಲರ್ ಕೊಡುವಂಥದ್ದು ಬೇಡ. ನಮ್ಮೆಲ್ಲರ ಗುರಿ ಉದ್ದೇಶ ನಮ್ಮ ರೈತರ ಭೂಮಿಯನ್ನು ರಕ್ಷಣೆ ಮಾಡಿಕೊಡುವಂಥದ್ದು. ಇವತ್ತಿನ ದಿವಸ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಹೇಳಿದ್ದೇನಂತಂದರೆ, ಇಲ್ಲ ಈಗಾಗಲೇ ಯತ್ನಾಳ್ ಅವರ ಮೇಲೆ ಕೇಂದ್ರದಿಂದ ಒಂದು ಕ್ರಮ ತಗೋತಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಅನ್ನುವಂಥದ್ದು ಕೂಡ ಕೇಳಿಬಂತು. ಈ ವಿಷಯದಲ್ಲಿ ಒಂದು ವೇಳೆ ಉಚ್ಚಾಟನೆ ಮಾಡಿದರೆ ನೀವು ಹೋರಾಟ ಹೆಂಗೆ ನಡೀತೆ? ಅವರ ಒಂದು ಮುಖಂಡತ್ವದಲ್ಲಿ ನಡೀತಾ ಇದೆ. ಈಗ ಮುಂದೆ ಹೆಂಗಾಗುತ್ತೆ ಸರ್? ನೋಡಿ, ಯಾರೋ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಬಂಡಾಯ ಎದ್ದಂಥ ವ್ಯಕ್ತಿ ಯಾರು? ಗೋವಾದಲ್ಲಿ ಹೋಗ್ಬಿಟ್ಟು ಜೋಕರ್ ಥರ ಓಡೋಗಿದ್ದ ವ್ಯಕ್ತಿ ಯಾರು? ಎಲ್ಲರಿಗೂ ಕರ್ನಾಟಕ ಜನಕ್ಕೆ ಗೊತ್ತು. ಆ ವ್ಯಕ್ತಿಗೆ 3 ಕಾಸಿನ ಬೆಲೆ ಅವ್ರ ಊರಿನಲ್ಲೇ ಇಲ್ಲ. ಅವ್ರಿಗೆ ನಾವ್ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಕು? ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ಹೋಗಲ್ಲ. ಇದು BJP ಕಾರ್ಯಕ್ರಮ, ಇದೇನು ಪಕ್ಷ ವಿರೋಧಿ ಕಾರ್ಯಕ್ರಮ ಅಲ್ಲ. ಇದು ಯಾವುದೋ ವ್ಯಕ್ತಿಗಳ ವಿರುದ್ಧ ನಡೀತಾ ಇರೋದಲ್ಲ. ವಿಜೇಂದ್ರ ಅವರು ಮಾಡ್ತಾ ಇರೋವಂಥದ್ದು, ಬಸವನಗೌಡ ಪಾಟೀಲ್ ಯತ್ನಾಳರು ಮಾಡ್ತಾ ಇರೋವಂಥದ್ದು ಎಲ್ಲದೂ ಕೂಡ ವಕ್ಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದ್ರ ವಿರುದ್ಧದ ಹೋರಾಟ. ಇದರಲ್ಲಿ ವಿರೋಧಾಭಾಸ ಅಂತ ಏನಿದೆ ಹೇಳಿ? ಸರ್, ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರು ಹೇಳಿದಂಥ ಮಾತೇನಂತಂದರೆ, ಇವತ್ತಿನ ದಿವಸ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ವಕಫ್ ವಿರುದ್ಧವಾಗಿರುತ್ತೆ. ಆ ವಿರುದ್ಧವಾದಂಥ ವಕಫಿನ ಹೋರಾಟ ಏನಂತಂದರೆ ರೈತರಿಗಾಗಿ ಮಾಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಎಲ್ಲವೂ BJPಯ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಹೇಳಿದಂಥ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.